ಎಲ್ಲ ಕಡೆಯಿಂದ ನನ್ನ ಹತ್ರ ಹಣ ಬರ್ತಾ ಇದೆ, ನನ್ನ ಹತ್ರ ಹಣ ಆರಾಮವಾಗಿ ಬರ್ತಾ ಇದೆ, ತುಂಬ ಬರ್ತಾ ಇದೆ, ನಾನು ಹಣವನ್ನು ಹ್ಯಾಂಡಲ್ ಮಾಡೋದಕ್ಕೆ ಯೋಗ್ಯನಾಗಿದ್ದೀನಿ, ನಾನು ಹಣವನ್ನು ಲವ್ ಮತ್ತು ರೆಸ್ಪೆಕ್ಟಿಂದ ಬರಮಾಡಿಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು ಒಂದು ಕೋಇನ್ಸಿಡೆನ್ಸ್ ಅಲ್ಲ, ರ್ಯಾಂಡಮ್ ಸ್ಕ್ರಾಲ್ ಅಲ್ಲ ಸ್ನೇಹಿತರೆ. ಇದು ಯೂನಿವರ್ಸ್ನ ಒಂದು ಸಿಗ್ನಲ್ಲು. ನಿಮಗೆ ಹೇಳ್ತಾ ಇದೆ ನೀವೀಗ ರೆಡಿ ಆಗಿದ್ದೀರಾ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಂಬಿಡಿ ಅಂತ. ನೀವು ಮತ್ತು ನಿಮ್ಮ ಮೈಂಡ್ ರೆಡಿ ಆಗಿದೆ ನಿಮ್ಮೊಳಗಿನ ಆ ಶಕ್ತಿಯನ್ನು, ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ. ಅದನ್ನು ಅರ್ಥ ಮಾಡಿಕೊಂಡು ಫೀಲ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ಇದು ಇಡೀ ನಿಮ್ಮ ಜೀವನವನ್ನು, ನಿಮ್ಮ ಅದೃಷ್ಟವನ್ನು ಚೇಂಜ್ ಮಾಡಿಬಿಡುತ್ತೆ. ಇದು ಯಾವುದೋ ಒಂದು ಜಾದು ಅಲ್ಲ, ಭ್ರಮೆ ಅಲ್ಲ, ಅಥವಾ ಒಂದು ವಿಶ್ ಕೂಡ ಅಲ್ಲ. ಇದೊಂದು ಡೀಪ್ ಸೈನ್ಸ್ ಪ್ರೋಸೆಸ್ ಸ್ನೇಹಿತರೆ. ಇದನ್ನು ಮಾಡರ್ನ್ ನ್ಯೂರೋ ಸೈನ್ಸ್ ಕೂಡ ಒಪ್ಕೊಂಡಿದೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಮೈಂಡನ್ನು ಓಪನ್ ಆಗಿ ಇಟ್ಕೊಳ್ಳಿ ಆ್ಯಂಡ್ ಇನ್ಫಾರ್ಮೇಷನನ್ನು ಹಾಗೆ ಪ್ರಿಂಟ್ ಮಾಡ್ಕೊಂಬಿಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಮತ್ತು ಲೈಕ್ ಬಟನನ್ನು ಒತ್ತಿಬಿಡಿ. ಇದನ್ನು ನೀವು ಡೀಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಪದಗಳು ನಿಮ್ಮ ರಿಯಾಲಿಟಿಯನ್ನು ಚೇಂಜ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಯೋಚಿಸ್ತಾ ಇರ್ಬೋದು, ಅರೆ ಪದಗಳಲ್ವಾ, ಏನಿದೆ ಶಕ್ತಿ ಇದರಲ್ಲಿ, ಬರೀ ಧ್ವನಿ ಅಲ್ವಾ ಇದು ಅಂತ. ಆದರೆ ಶಬ್ದಗಳಲ್ಲಿನ ಎನರ್ಜಿ ಇದೆಯಲ್ಲ, ಅದು ಅಪಾರವಾದದ್ದು, ಅಗಾಧವಾದದ್ದು. ಯಾವಾಗ ನೀವು ಹೇಳ್ತಿರೋ ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ಪವರ್ಫುಲ್ ಆಗಿದ್ದೀನಿ, ನಾನು ಡಿಸರ್ವ್ ಆಗಿದ್ದೀನಿ, ನಾನು ರಿಚ್ ಆಗಿದ್ದೀನಿ ಅಂತ, ನೀವು ಬರೀ ಸಾಧಾರಣ ಪದಗಳನ್ನು ಹೇಳ್ತಾ ಇಲ್ಲ, ಬ್ರೈನ್ ಒಳಗಿನ ನ್ಯೂರಲ್ ಪಾತ್ವೇನ ನೀವು ಚೇಂಜ್ ಮಾಡ್ತಾ ಇರ್ತೀರಾ. ನ್ಯೂರೋ ಸೈನ್ಸ್ ಅಲ್ಲಿ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಯಾವಾಗ ನೀವು ಈ ಮನಿ ಅಫರ್ಮೇಷನ್ಸ್ ಅನ್ನ ರಿಪೀಟ್ ಮಾಡ್ತಾ ಇರ್ತೀರೋ, ನೀವು ನಿಮ್ಮ ಮೈಂಡ್ಗೆ ಕಮಾಂಡ್ ಕೊಡ್ತಾ ಇರ್ತೀರಾ. ನಿನ್ನ ಥಾಟ್ಸ್ ಅನ್ನ, ನಿನ್ನ ಡಿಸಿಷನ್ಸ್ ಅನ್ನ, ನಿನ್ನ ಬಿಹೇವಿಯರ್ ಅನ್ನ, ನಿನ್ನ ವೈಬ್ರೇಷನ್ಸ್ ಅನ್ನ ಈ ಹೊಸ ರಿಯಾಲಿಟಿ ಆಗಿ ಚೇಂಜ್ ಮಾಡೋ ಅಂತ ಕಮಾಂಡ್ ಅದು. ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ ಪ್ರತಿ ಥಾಟು, ಎಮೋಷನ್ಸು, ಫೀಲಿಂಗ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಯಾವಾಗ ನೀವು ಹೇಳ್ತಾ ಇರ್ತೀರಾ ನಾನು ಸಕ್ಸಸ್ಫುಲ್ಲು, ನನ್ನ ಹತ್ರ ಹಣ ಇದೆ, ನಾನು ರಿಚ್ಚು, ನಾನು ಅಬಂಡೆಂಟ್ ಆಗಿದ್ದೀನಿ, ನಾನು ಮನಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ, ಅಲ್ಲಿಂದ ನಿಮ್ಮ ಮೈಂಡ್ಗೆ ಹೊಸ ಆಪರೇಟಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿಬಿಡ್ತೀರಾ. ಸೈನ್ಸ್ ಕೂಡ ಇದನ್ನು ಪ್ರೂವ್ ಮಾಡಿದೆ. ಯಾವಾಗ ಮನುಷ್ಯ ಅಫರ್ಮೇಷನ್ಸ್ ಅನ್ನ ರಿಪೀಟ್ ಮಾಡ್ತಾನೆ, ಲೈಕ್ ನಾನು ವರ್ದಿ ಆಗಿದ್ದೀನಿ, ಅಬಂಡೆಂಟ್ ಆಗಿದ್ದೀನಿ, ಪವರ್ಫುಲ್ ಆಗಿದ್ದೀನಿ, ರಿಚ್ ಆಗಿದ್ದೀನಿ, ಹಣ ಇದೆ ಅಂತ, ಆಗ ಬ್ರೈನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂದರೆ ಡೊಪಮಿನ್ ಮತ್ತು ಸೆರೋಟೋನಿನ್ ಕೆಮಿಕಲ್ ರಿಲೀಸ್ ಆಗಕ್ಕೆ ಶುರು ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸು ಬರೀ ಖುಷಿ ಕೊಡಲ್ಲ, ಇದು ಕ್ರಿಯೇಟಿವಿಟಿ, ಡಿಸಿಷನ್ ಮೇಕಿಂಗನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಅಫರ್ಮೇಷನ್ಸನ್ನು ರಿಪೀಟ್ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಕೆಮಿಸ್ಟ್ರಿ ಚೇಂಜ್ ಮಾಡಿಬಿಡ್ತೀರಾ, ನಿಮ್ಮ ಎಮೋಷನ್ಸನ್ನು ಅಪ್ಲಿಫ್ಟ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಫ್ಯೂಚರ್ನ ಒಂದು ಸ್ಟ್ರಾಂಗ್ ಫೌಂಡೇಶನನ್ನು ನೀವು ರೆಡಿ ಮಾಡಿಬಿಡ್ತೀರಾ. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಗೊತ್ತಿದೆ ಸ್ಟೀವ್ ಜಾಬ್ಸ್ ಒಬ್ಬ ಡ್ರಾಪ್ಔಟ್ ಸ್ಟೂಡೆಂಟ್ ಆಗಿದ್ರೂ ಕೂಡ ಅವನ ಹತ್ರ ಇದ್ದದ್ದು ಒಂದು ಸ್ಟ್ರಾಂಗ್ ಬಿಲೀಫು, ಒಂದು ದೊಡ್ಡ ಡ್ರೀಮು, ತನ್ನ ಮೇಲಿದ್ದ ಅಪಾರವಾದ ವಿಶ್ವಾಸ, ನಾನು ಮಾಡೇ ಮಾಡ್ತೀನಿ, ಸಕ್ಸಸ್ಫುಲ್ ಆಗೇ ಆಗ್ತೀನಿ ಅನ್ನೋ ಒಂದು ದೃಢ ವಿಶ್ವಾಸ, ಆ ಒಂದು ದೃಢ ಸ್ಥೈರ್ಯ ಆ್ಯಂಡ್ ಯೂನಿವರ್ಸ್ನ ಮೇಲಿದ್ದ ಅಪಾರವಾದ ನಂಬಿಕೆ. ಪ್ರತಿದಿನ ಅವನು ವಿಜುವಲೈಸ್ ಮಾಡ್ತಾ ಇದ್ದ, ಅಫರ್ಮೇಷನ್ಸ್ ಹೇಳ್ತಾ ಇದ್ದ, ನಾನು ಸಕ್ಸಸ್ಫುಲ್ ಅಂತ, ನಾನು ಒಂದು ದೊಡ್ಡ MNC ಕಂಪನಿಯ CEO ಆಗಿದ್ದೀನಿ. ಅವನು ತನ್ನ ಫ್ರೀಕ್ವೆನ್ಸಿಯನ್ನ ಸಕ್ಸಸ್ನ ರಿಯಾಲಿಟಿಯಲ್ಲಿ ಟ್ಯೂನ್ ಮಾಡ್ಕೊಂಡ್ಬಿಟ್ಟಿದ್ದ. ದಿನಾ ಅಫರ್ಮೇಷನ್ಸ್ನ ಹೇಳ್ತಾ ವಿಜುವಲೈಸ್ ಮಾಡ್ತಾ ಇದ್ದ. ಹಾಗೇನೆ ಅವನ ರಿಯಾಲಿಟಿ ಚೇಂಜ್ ಆಗ್ಬಿಡ್ತು. ಆ್ಯಪಲ್ ಅನ್ನೋದು ಜಸ್ಟ್ ಒಂದು ಸಿಂಬಲ್ ಅಲ್ಲ ಸ್ನೇಹಿತರೆ, ಅದು ಅವನ ಥಾಟ್ಸು, ಅವನ ಎಮೋಷನ್ಸು, ಅವನ ವೈಬ್ರೇಷನ್ಸು, ಅವನ ಫೀಲಿಂಗ್ಸು, ಅವನ ಟ್ರಸ್ಟು, ಅವನ ವಿಜುವಲೈಸೇಷನ್ ಆಗಿತ್ತು. ಅವನು ಅಂದ್ಕೊಂಡಿದ್ದು ಒಂದೇ, ಅದೇನು ಅಂದರೆ ಥಿಂಕ್ ಮಾಡಿದ್ರೆ ದೊಡ್ಡದಾಗಿ ಥಿಂಕ್ ಮಾಡಬೇಕು ಅನ್ನೋದು. ಸೊ ಅಫರ್ಮೇಷನ್ಸನ್ನು ಯಾಕೆ ಮತ್ತೆ ನಾವು ಹೇಳ್ಕೋಬೇಕು ಅಂದರೆ, ಯಾವಾಗ ನೀವು ಡೈಲಿ ಕನ್ಸಿಸ್ಟೆಂಟ್ ಆಗಿ ಅಫರ್ಮೇಷನ್ಸನ್ನು 60 ಡೇಸ್ ಕಂಟಿನ್ಯೂಸ್ ಆಗಿ ಹೇಳ್ತಾ ಬರ್ತೀರಾ, ಅದು ಜಸ್ಟ್ ಒಂದು ವಾಕ್ಯ ಆಗಲ್ಲ, ಅವು ಒಂದು ಹೊಸ ನ್ಯೂರಲ್ ಪಾತ್ವೇನ ಸೃಷ್ಟಿ ಮಾಡಿಬಿಡುತ್ತೆ. ರಿಪಿಟೇಷನಿಂದ ಆ ಅಫರ್ಮೇಷನ್ಸು ನಿಮ್ಮ ಕಾನ್ಷಿಯಸ್ ಮೈಂಡನ್ನು ಬೈಪಾಸ್ ಮಾಡಿ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಪ್ರಿಂಟ್ ಆಗಿಬಿಡುತ್ತೆ. ನೀವು ಹೇಳ್ತಾ ಇದ್ದರೆ ಐ ಆಮ್ ಅಟ್ರಾಕ್ಟಿಂಗ್ ಮನಿ, ನಾನು ಹಣವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಸಫಲತೆ ಸಿಗ್ತಾ ಇದೆ, ಬ್ರಹ್ಮಾಂಡ ನನ್ನ ಜೊತೆ ಇದೆ ಅಂತ ಪೂರಾ ವಿಶ್ವಾಸದಿಂದ, ನಂಬಿಕೆಯಿಂದ ನೀವು ಹೇಳ್ತಾ ಇದ್ರೆ, ಎಮೋಷನಲ್ ಫ್ರೀಕ್ವೆನ್ಸಿ ಜೊತೆ ನೀವು ಹೇಳ್ತಾ ಇದ್ರೆ, ಆಗ ನಿಮ್ಮ ರಿಯಾಲಿಟಿ ಅದೇ ಥರ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ನೀವು ಅಬಂಡೆಂಟ್ ಫ್ರೀಕ್ವೆನ್ಸಿಯಿಂದ, ಅಬಂಡೆಂಟ್ ಎಮೋಷನ್ಸಿಂದ ನೀವು ಅಫರ್ಮೇಷನ್ಸ್ನ ಹೇಳ್ತಾ ಇದ್ರೆ ಅದು ಯೂನಿವರ್ಸ್ಗೆ ಹೋಗಿ ರೀಚ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಯೂನಿವರ್ಸ್ಗೆ ನಮ್ಮ ಪದಗಳು ಅರ್ಥ ಆಗಲ್ಲ, ಇಂಗ್ಲೀಷು, ಹಿಂದಿ, ಕನ್ನಡ ಯಾವುದೂ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ನಿಮ್ಮ ಪ್ಯೂರ್ ಥಾಟ್ಸು, ನಿಮ್ಮ ಒಂದು ಟ್ರಸ್ಟು, ನಿಮ್ಮ ಫ್ರೀಕ್ವೆನ್ಸಿ ಮತ್ತು ನಿಮ್ಮ ವೈಬ್ರೇಷನ್ಸು. ಬಟ್ ನಾನು ರಿಚ್ ಅಂತ ಬಾಯಲ್ಲಿ ಹೇಳ್ಕೊಂಡು ಮನಸ್ಸಲ್ಲಿ ನನ್ನ ಡೌಟ್ ಮಾಡ್ತಾ ಇದ್ರೆ, ಅವಾಗ ನೀವೇನು ಮಾಡ್ತೀರಾ, ಮಿಕ್ಸ್ಡ್ ಸಿಗ್ನಲ್ಸನ್ನು ನೀವು ಯೂನಿವರ್ಸ್ಗೆ ಕಳಿಸ್ತೀರಾ. ಅಫರ್ಮೇಷನ್ಸನ್ನು ಪೂರಾ ವಿಶ್ವಾಸದಿಂದ ಈಗಾಗಲೇ ನಿಮ್ಮ ಹತ್ರ ಇದೆ ಅನ್ನೋ ರೀತಿ ನೀವು ಹೇಳ್ತಾ ಇದ್ರೆ, ಆಗ ಬ್ರಹ್ಮಾಂಡ ಅದೇ ಫ್ರೀಕ್ವೆನ್ಸಿಯಲ್ಲಿ ನಿಮಗೆ ರಿಪ್ಲೈ ಕೊಡೋದಕ್ಕೆ ಶುರು ಮಾಡುತ್ತೆ. ತುಂಬ ಜನ ಅಫರ್ಮೇಷನ್ಸ್ ಹೇಳ್ತಾ ಇರ್ತಾರೆ, ಆದರೆ ರಿಸಲ್ಟ್ ಅವ್ರಿಗೆ ಸಿಕ್ಕಿರಲ್ಲ. ಯಾಕಂದರೆ ಸುಮ್ಮನೆ ಹೇಳ್ತಾ ಇದ್ರೆ, ರ್ಯಾಂಡಮ್ ಆಗಿ ಮೆಕ್ಯಾನಿಕಲ್ ಆಗಿ ಹೇಳ್ತಾ ಇದ್ರೆ, ಯಾವ ಎಮೋಷನ್ಸು ಫೀಲಿಂಗ್ಸ್ ಇಲ್ಲದೆ ಹೇಳ್ತಾ ಇದ್ರೆ ಬರೀ ಪದಗಳಿಂದ ಏನೂ ಆಗಲ್ಲ.
ಅದರಲ್ಲಿರೋ ಫ್ರೀಕ್ವೆನ್ಸಿಯನ್ನು, ಎಮೋಷನ್ಸನ್ನು ನೀವು ಯೂನಿವರ್ಸ್ಗೆ ಕಳಿಸ್ಬೇಕು. ಆವಾಗಲೇ ಅದು ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್, ನಾನು ಕೋಟ್ಯಾಧೀಶ್ವರ ಅಂತ ನೀವು ಹೇಳ್ಕೊಂಡಾಗ, ನೀವು ನಿಜವಾಗ್ಲೂ ಕೋಟ್ಯಾಧೀಶ್ವರ ಆದಾಗ ನಿಮ್ಮ ಒಂದು ಫೀಲಿಂಗ್ಸ್ ಹೇಗಿರುತ್ತೆ ಅದೇ ಥರ ಫೀಲಿಂಗ್ಸು ಇವಾಗಲೂ ಇರಬೇಕು. ಆವಾಗ ನೀವು ಐ ಆಮ್ ರಿಚ್ ಅಂತೀರಾ, ಆವಾಗ ನಿಮ್ಮ ಫೀಲಿಂಗು ಅದೇ ಥರ ಇರಬೇಕು, ಅದೇ ವೈಬ್ರೇಷನ್ಸ್ ಇರಬೇಕು, ಅದೇ ಅಬಂಡೆಂಟ್ ಮೈಂಡ್ ಸೆಟ್ ಇರಬೇಕು. ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್ಟಲ್ಲಿ ನೀವು ಹೇಳ್ಕೋಬಾರ್ದು. ಪದಗಳ ಹಿಂದಿರೋ ವೈಬ್ರೇಷನ್ನು ರಿಯಾಲಿಟಿಯಾಗಿ ಚೇಂಜ್ ಆಗೋದಕ್ಕೆ ತುಂಬ ಹೊತ್ತು ಹಿಡಿಯೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಹೇಳುವಂಥ ಮನಿ ಅಫರ್ಮೇಷನ್ಸನ್ನು ಬರೀ ಮೆಕ್ಯಾನಿಕಲ್ ಆಗಿ ಹೇಳ್ಕೊಳಕ್ಕೆ ಹೋಗಬೇಡಿ. ಅದರಲ್ಲಿ ಫೀಲಿಂಗ್ಸು, ಎಮೋಷನ್ಸು, ಫೇತು, ಟ್ರಸ್ಟು ಎಲ್ಲ ಇರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳ್ಕೊಂಡ್ರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮಿಂಗ್ ಆಗಿಬಿಡುತ್ತೆ ಆ್ಯಂಡ್ ರಿಯಾಲಿಟಿಯಲ್ಲಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅಫರ್ಮೇಷನ್ಸನ್ನು ಬರೀ ಹೇಳ್ಕೊಬೇಡಿ, ಫೀಲ್ ಮಾಡಿ. ಅದನ್ನು ಹೇಳುವಾಗ ನಿಮ್ಮ ಟೋನು, ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಮೈಂಡ್ ಸೆಟ್ಟು ಎಲ್ಲ ಒಂದೇ ಥರ ಅಲೈನ್ ಆಗಿರಬೇಕು. ಅದನ್ನು ಹೇಳುವಾಗ ನಿಮ್ಮೊಳಗಿನ ಆತ್ಮ ಅದನ್ನು ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೋಬೇಕು. ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ, ಈ 3D ವರ್ಲ್ಡಲ್ಲಿ ರಿಯಾಲಿಟಿಯಲ್ಲಿ ನಿಮ್ಮ ಹತ್ರ ಇದೆ ಅನ್ನೋ ರೀತಿಯಲ್ಲಿ ನೀವು ಹೇಳಬೇಕು. ಅಫರ್ಮೇಷನ್ಸ್ ಪವರನ್ನು ಬರೀ ಸಬ್ಕಾನ್ಷಿಯಸ್ ಮೈಂಡಿಗೆ ಮಾತ್ರ ಕಳಿಸಬಾರ್ದು, ಅದು ನಿಮ್ಮ ಪ್ರತಿ ಕಣಕಣದಲ್ಲೂ ಅಫೆಕ್ಟ್ ಮಾಡೋ ಥರ ಇರಬೇಕು. ಜೆನೆಟಿಕ್ಸ್ ಪ್ರಕಾರ ನಮ್ಮ ಥಾಟ್ಸು, ಎಮೋಷನ್ಸು, ನಮ್ಮ ಹ್ಯಾಬಿಟ್ಸು ನಮ್ಮ ಜೀನ್ಸನ್ನು ಆನ್ ಆ್ಯಂಡ್ ಆಫ್ ಮಾಡುತ್ತೆ ಸ್ನೇಹಿತರೆ. ಸೊ ಯಾವಾಗೆಲ್ಲ ನೀವು ಮನಿ ಅಫರ್ಮೇಷನ್ಸನ್ನು ಹೇಳ್ತಿರೋ, ನಿಮ್ಮ ಜೀನ್ಸ್ನ ಎಕ್ಸ್ಪ್ರೆಷನ್ಸ್ನ ಚೇಂಜ್ ಮಾಡುತ್ತೆ. ಲಿಟ್ರಲಿ ಅದು ನಿಮ್ಮ ಫ್ಯೂಚರನ್ನು ರೀಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಸ್ಟ್ರಾಂಗ್ ಫೀಲಿಂಗ್ ಬರೋದು ಕಷ್ಟ ಆಗುತ್ತೆ, ಬಟ್ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ದಾರಿ ಗಟ್ಟಿ ಆಗ್ತಾ ಹೋಗುತ್ತೆ. ಫೀಲಿಂಗ್ಸು, ಎಮೋಷನ್ಸು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ ದಾರಿ ಒಂದು ಹಣದ ಒಂದು ಹೈವೇ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೈವೇನಲ್ಲಿ ಆಟೋಮೆಟಿಕ್ ಆಗಿ ನೀವು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಆಗ ನೀವು ತುಂಬ ಆರಾಮವಾಗಿ, ಎಫರ್ಟ್ಲೆಸ್ಲಿ ಆ ಒಂದು ಡೈರೆಕ್ಷನ್ನಲ್ಲಿ ವೈಬ್ರೇಟ್ ಆಗ್ತಾ ಹೋಗ್ತೀರಾ. ನಿಮ್ಮ ಡ್ರೀಮು ರಿಯಾಲಿಟಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನೀವು ಆರಾಮಾಗಿ ಆ್ಯಕ್ಷನ್ಸ್ ತಗೊಳ್ತಾ ಹೋಗ್ತೀರಾ, ಐಡಿಯಾಸ್ ಬರ್ತಾ ಹೋಗುತ್ತೆ. ನಾನು ಕೆಲವು ಮನಿ ಅಫರ್ಮೇಷನ್ಸನ್ನು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ಅದನ್ನು ನೀವು ಡೈಲಿ ಕೇಳಿ. ಡೈಲಿ ಈ ವಿಡಿಯೋನ ಆನ್ ಮಾಡಿಕೊಂಡು ಈ ಒಂದು ಪಾರ್ಟನ್ನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಕೇಳ್ತಾನೆ ಇರಿ. ಮೊದಲನೇದಾಗಿ, ನಾನು ಮನಿ ಮ್ಯಾಗ್ನೆಟ್ ಆಗಿದ್ದೀನಿ. ಎಲ್ಲ ಕಡೆಯಿಂದ ನನ್ನ ಹತ್ರ ಹಣ ಬರ್ತಾ ಇದೆ. ನನ್ನ ಹತ್ರ ಹಣ ಆರಾಮವಾಗಿ ಬರ್ತಾ ಇದೆ, ತುಂಬ ಬರ್ತಾ ಇದೆ. ನಾನು ಹಣವನ್ನು ಹ್ಯಾಂಡಲ್ ಮಾಡೋದಕ್ಕೆ ಯೋಗ್ಯನಾಗಿದ್ದೀನಿ. ನಾನು ಹಣವನ್ನು ಲವ್ ಮತ್ತು ರೆಸ್ಪೆಕ್ಟಿಂದ ಬರಮಾಡಿಕೊಳ್ತಾ ಇದ್ದೀನಿ. ನನಗೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ನನ್ನ ಹತ್ರ ಹಣ ಬರ್ತಾ ಇದೆ. ಹಣ ಹಲವಾರು ರಿಸೋರ್ಸಸ್ಸಿಂದ, ಹಲವಾರು ಡೈರೆಕ್ಷನ್ಸಿಂದ ನನ್ನ ಕಡೆ ಬರ್ತಾ ಇದೆ. ನಾನು ಏನೇ ಮಾಡಿದರೂ ಅದರಲ್ಲಿ ನನಗೆ ತುಂಬ ಪ್ರಾಫಿಟ್ ಆಗ್ತಾ ಇದೆ. ನಾನು ಫಿನಾನ್ಷಿಯಲ್ ಪ್ರಾಸ್ಪರಿಟಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಅಂದರೆ ನಾನು ಹಣವನ್ನು ಪ್ರೀತಿಸ್ತೀನಿ, ಹಣ ಕೂಡ ನನ್ನನ್ನು ಪ್ರೀತಿಸುತ್ತೆ. ನಾನು ನನ್ನ ಎಲ್ಲ ಕಡೆ ಲಕ್ಸುರಿ ಮತ್ತು ವೆಲ್ತನ್ನು ನೋಡ್ತಾ ಇದ್ದೀನಿ. ನಾನು ವೆಲ್ತ್ ಮತ್ತು ಪ್ರಾಸ್ಪರಿಟಿಯನ್ನು ಸದಾ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್. ಇದನ್ನು ನೀವು ಹೇಳ್ತಾ ಇದ್ರೆ ನಿಮ್ಮ ಎನರ್ಜಿ ಫೀಲ್ಡು ಚೇಂಜ್ ಆಗುತ್ತೆ ಸ್ನೇಹಿತರೆ. ಆಪರ್ಚುನಿಟಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯೂನಿವರ್ಸ್ ನಿಮಗೆ ಅದೇ ಥರ ವ್ಯಕ್ತಿಗಳನ್ನು, ಅದೇ ಥರ ಸನ್ನಿವೇಶಗಳನ್ನು, ಅದೇ ಥರ ಸಂದರ್ಭಗಳನ್ನು, ಐಡಿಯಾಸ್ಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಡ್ರೀಮ್ಸು ರಿಯಾಲಿಟಿಯಾಗಿ ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮೊಳಗೆ ಒಂದು ಭಯ ಇತ್ತಲ್ಲ, ಅದು ದೂರ ಆಗ್ಬಿಡುತ್ತೆ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿ ನೀವು ಚಾಲೆಂಜಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ನಾನು ಎಲ್ಲ ಮಾಡ್ತೀನಿ, ನನ್ನೊಂದಿಗೆ ಯೂನಿವರ್ಸ್ ಇದೆ, ನಾನು ಏನು ಬೇಕಿದ್ರೂ ಸಕ್ಸಸ್ನ ಪಡ್ಕೊಳ್ತೀನಿ. ನಾನು ಹುಟ್ಟಿರೋದೇ ರಿಚ್ ಆಗೋದಕ್ಕೆ, ನಾನು ಹುಟ್ಟಿರೋದೇ ಅಬಂಡೆಂಟ್ ಆಗೋದಕ್ಕೆ, ನಾನು ಹುಟ್ಟಿರೋದೇ ಪವರ್ಫುಲ್ ಆಗೋದಕ್ಕೆ, ನಾನು ಹುಟ್ಟಿರೋದೇ ಸಕ್ಸಸ್ಫುಲ್ ಆಗೋದಕ್ಕೆ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಇದನ್ನು ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ವಿತೌಟ್ ಬ್ರೇಕು ಒಂದು ಸಮಯ ಬರುತ್ತೆ, ಯೂನಿವರ್ಸ್ ಹೇಳುತ್ತೆ ನೀವೀಗ ರೆಡಿ ಆಗಿದ್ದೀರಾ, ನಿಮಗಾಗಿ ಹೊಸ ದಾರಿಗಳನ್ನು ಓಪನ್ ಮಾಡ್ತೀನಿ. ಆಗ ನಿಮ್ಮ ಲೈಫಲ್ಲಿ ಮಿರಾಕಲ್ಸು, ಸರ್ಪ್ರೈಸಸ್ಸು, ಬ್ರೇಕ್ ಥ್ರೂಸು ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ನೀವು ಯೂನಿವರ್ಸ್ಗೆ ದೃಢಪಡಿಸ್ಬೇಕು. ಸೊ ನೀವೀಗ ಆರ್ಡಿನರಿ ಪರ್ಸನ್ ಅಲ್ಲ, ಕ್ರಿಯೇಟರ್ ಆಗಿದ್ದೀರಾ. ನಿಮ್ಮಲ್ಲಿ ಒಂದು ಪವರ್ಫುಲ್ ಶಕ್ತಿಯನ್ನು ಉತ್ಪನ್ನ ಆಗಿದೆ. ಅದು ನಿಮ್ಮನ್ನು ರಿಚ್ ಪರ್ಸನ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಬ್ರಹ್ಮಾಂಡ ಕೂಡ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ. ಅದಕ್ಕೆ ಅನುಸಾರವಾಗಿ ಅದು ನಿಮಗೆ ಅಪರ್ಚುನಿಟೀಸನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಬ್ರಹ್ಮಾಂಡದ ತತ್ವ ಏನು ಅಂದರೆ ಸ್ನೇಹಿತರೆ, ನೀವು ಯಾವಾಗ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀರಾ, ನಿಮ್ಮನ್ನು ನೀವು ಯಾವಾಗ ರೆಡಿ ಮಾಡ್ಕೊಳ್ತೀರಾ, ಯೋಗ್ಯರನ್ನಾಗಿ ಮಾಡ್ಕೊಳ್ತೀರಾ, ಆಗ ಅದು ತನಗೆ ತಾನೇ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಜಸ್ಟ್ ಈ ಅಫರ್ಮೇಷನ್ಸನ್ನು ಮೆಕ್ಯಾನಿಕಲ್ ಆಗಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ.
ಅಗಾಧವಾದ ನಂಬಿಕೆಯನ್ನು ಇಟ್ಟು, ನಿಮ್ಮ ಕೆಪಾಸಿಟಿ ಮೇಲೆ ನಂಬಿಕೆ ಇಟ್ಕೊಂಡು, ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ ತಗೊಂಡು, ಇಡೀ ಬ್ರಹ್ಮಾಂಡವನ್ನು, ನೀವು ನಂಬುವ ದೇವರನ್ನು ನಂಬಿಕೆ ಇಟ್ಟು, ನೀವು ಇದನ್ನು ಎಮೋಷನ್ಸ್ ಮೂಲಕ, ಫೀಲಿಂಗ್ಸ್ ಮೂಲಕ ರಿಯಾಲಿಟಿನ ಚೇಂಜ್ ಮಾಡ್ಕೊಳ್ಳೋ ಥರ ನೀವು ಅಫರ್ಮೇಷನ್ಸನ್ನು ಹೇಳ್ತೀರಾ ಅಂತ ನಂಬ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.